ಸೊ ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಟ್ರಯಾಂಗಲ್ಸ್ ಅಂದ್ರೆ ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ತ್ರಿಭುಜ ಅಂದ್ರೆ ಏನು? ಇಂಗ್ಲಿಷ್ ನಾವು ಟ್ರಯಾಂಗಲ್ ಅಂತ ಕರಿತೀವಿ. ತ್ರಿಭುಜ ಅಂದ್ರೆ ಏನು ಅಂತಂದ್ರೆ ಹೆಸರೇ ಹೇಳ್ತಿದೆ, ತ್ರಿಭುಜ ಅಂತ. ಸೊ ಅಂದ್ರೆ ಮೂರು, ಭುಜ ಮೀನ್ಸ್ ಬಾಹುಗಳು, ಇಂಗ್ಲಿಷ್ ನಾವು ಸೈಡ್ಸ್ ಅಂತ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ, ತ್ರಿಕೋನ ಅಂತ ಕರಿತೀವಿ, ಅಥವಾ ಟ್ರೈ ಆಂಗಲ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಟ್ರೈ ಅಂದ್ರೆ ಮೂರು, ಆಂಗಲ್ ಅಂತಂದ್ರೆ ಕೋನ ಅಂತ. ಅಂದ್ರೆ ಮೂರು ಕೋನಗಳುಳ್ಳ ಆಕೃತಿ. ಈ ಟ್ರಯಾಂಗಲ್ ನಾವು ಡಿಫೈನ್ ಮಾಡೋದಾದ್ರೆ, ಟ್ರಯಾಂಗಲ್ ಇಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ತ್ರೀ ಲೈನ್ ಸೆಗ್ಮೆಂಟ್. ಮೂರು ಲೈನ್ ಸೆಗ್ಮೆಂಟ್ಗಳು ಅಂದ್ರೆ ಮೂರು ರೇಖಾಖಂಡಗಳಿಂದ ಆವೃತವಾದ ಒಂದು ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿಬಹುದು. ಈಗ ಇಲ್ಲಿ ನೀವು ಚಿತ್ರದಲ್ಲಿ ಒಂದು ಟ್ರಯಾಂಗಲ್ ನೋಡ್ತಿದ್ದೀರಾ. ಇದರಲ್ಲಿ ಮೂರು ಸೈಡ್ಸ್ ಇದೆ, ಅಂದ್ರೆ ಮೂರು ಬಾಹುಗಳಿದೆ, ಮೂರು ಶೃಂಗಗಳಿದೆ, ಮೂರು ಕೋನಗಳಿದೆ. ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಇದನ್ನ ನೇಮ್ ಮಾಡ್ಬಿಡೋಣ, ಈ ಟ್ರಯಾಂಗಲ್ಗೆ ಹೆಸರು ಕೊಟ್ಬಿಡೋಣ. ಇದನ್ನ ಎ ಬಿ ಸಿ ಅಂತ ನಾನು ನೇಮ್ ಮಾಡಿದ್ರೆ, ಇಲ್ಲಿ ಮೂರು ಸೈಡ್ಸ್ ಇದೆ ಅಂತ ಹೇಳಿದೆ, ಅಂದ್ರೆ ಮೂರು ಲೈನ್ ಸೆಗ್ಮೆಂಟ್ಸ್. ಆ ಲೈನ್ ಸೆಗ್ಮೆಂಟ್ಗಳನ್ನ ಸೈಡ್ ಅಂತ ಕರಿತೀವಿ. ಒಂದು ಎ ಬಿ ಇಸ್ ಒನ್ ಸೈಡ್, ಬಿ ಸಿ ಮತ್ತೆ ಸಿ ಎ. ಈ ಒಂದು ಟ್ರಯಾಂಗಲ್ ಅಲ್ಲಿ ಮೂರು ಸೈಡ್ಸ್ ಗಳನ್ನ ನಾವು ನೋಡ್ಬೋದು, ಎ ಬಿ, ಬಿ ಸಿ ಮತ್ತೆ ಸಿ ಎ. ಅದೇ ತರ ಇದಕ್ಕೆ ಮೂರು ಕಾರ್ನರ್ಸ್ ಗಳಿದೆ, ಅವನ್ನ ವರ್ಟಿಸಿಸ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಶೃಂಗಗಳು ಅಂತ ಕರಿತೀವಿ. ಯಾವ್ಯಾವ ಶೃಂಗ ಇರೋದು ಇದರಲ್ಲಿ? ನಾನು ನೇಮ್ ಮಾಡಿರೋ ಪ್ರಕಾರ ಈ ಒಂದು ತ್ರಿಭುಜದಲ್ಲಿ ಎ ಬಿ ಸಿ ಈ ಮೂರು ಶೃಂಗಗಳಿದೆ. ಈ ವರ್ಟಿಸಿಸ್ ನ ನಾವು ಸಿಂಗ್ಯುಲರ್ ಅಲ್ಲಿ ಹೇಳ್ಬೇಕು ಅಂದ್ರೆ ವರ್ಟೆಕ್ಸ್ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ ವರ್ಟೆಕ್ಸ್ ಎ ಅಂತ ಹೇಳ್ಬೋದು, ಅಥವಾ ವರ್ಟೆಕ್ಸ್ ಬಿ, ವರ್ಟೆಕ್ಸ್ ಸಿ ಅಂತ ಹೇಳ್ಬೋದು. ಅದೇ ತರ ನಾನು ಆಗ್ಲೇ ಹೇಳಿದೆ, ಒಂದು ಟ್ರಯಾಂಗಲ್ ಅಲ್ಲಿ ಮೂರು ಕೋನಗಳಿರುತ್ತೆ, ಅಂದ್ರೆ ಆಂತರಿಕ ಕೋನಗಳು, ಇಂಟರ್ನಲ್ ಆಂಗಲ್ಸ್ ಅಥವಾ ಇಂಟೀರಿಯರ್ ಆಂಗಲ್ಸ್ ಏನಿರ್ತವೆ ಅಂದ್ರೆ ಮೂರು ಆಂಗಲ್ಸ್ ಗಳು ಇರ್ತವೆ. ಯಾವ್ಯಾವ ಆಂಗಲ್ಸ್ ಗಳಿದೆ ಇದರಲ್ಲಿ? ಈ ಟ್ರಯಾಂಗಲ್ ನಾವು ನೇಮ್ ಮಾಡೋದಾದ್ರೆ, ಈ ಆಂಗಲ್ ನ ನಾನು ಆಂಗಲ್ ಬಿ ಎ ಸಿ ಅಂತ ಬರಿಬಹುದು, ಒಂದು ಕೋನ. ಮತ್ತೆ ಈ ಆಂಗಲ್ ನ ಆಂಗಲ್ ಎ ಬಿ ಸಿ ಅಂತ ಬರಿಬಹುದು, ಇನ್ನೊಂದು ಕೋನ ಇದು ಆಂಗಲ್ ಬಿ ಸಿ ಎ. ಒಟ್ನಲ್ಲಿ ನಮ್ಗೆ ಗೊತ್ತಾಯ್ತು, ಒಂದು ತ್ರಿಭುಜ ಅಂತಂದ್ರೆ ಅದರಲ್ಲಿ ಮೂರು ಬಾಹುಗಳಿರ್ತವೆ, ಅಂದ್ರೆ ಮೂರು ಸೈಡ್ಸ್ ಇರ್ತದೆ, ಮತ್ತೆ ಮೂರು ಶೃಂಗಗಳಿರುತ್ತೆ, ಅಂದ್ರೆ ವರ್ಟಿಸಿಸ್, ಮೂರು ವರ್ಟಿಸಿಸ್ ಇರುತ್ತೆ, ಮತ್ತೆ ಮೂರು ಇಂಟೀರಿಯರ್ ಆಂಗಲ್ಸ್ ಇರುತ್ತೆ. ಇವೆಲ್ಲ ಕಾರಣದಿಂದ ನಾವು ಇದನ್ನ, ಈ ಒಂದು ಆಕೃತಿನ ನಾವು ತ್ರಿಭುಜ ಅಥವಾ ಟ್ರಯಾಂಗಲ್ ಅಂತ ಕರಿಬಹುದು. ಈ ಟ್ರಯಾಂಗಲ್ ಅಲ್ಲಿ ಮತ್ತೆ ಕೆಲವು ಕಾಂಪೋನೆಂಟ್ಸ್ ಗಳನ್ನ ನಾವು ನೋಡ್ಬೋದು. ಅಂದ್ರೆ ಕಾಂಪೋನೆಂಟ್ಸ್ ಅಂತ ಅಂದ್ರೆ ಏನು? ಭಾಗಗಳು. ಈ ಟ್ರಯಾಂಗಲ್ ಒಳಗಡೆ ನಾವು ಮೊದಲನೇ ಒಂದು ಭಾಗ ನೋಡೋಣ, ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಏನು ಮೀಡಿಯನ್ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಒಂದು ಟ್ರಯಾಂಗಲ್ ಅಂದ್ರೆ ಮೂರು ವರ್ಟಿಸಿಸ್ ಇರುತ್ತೆ ಅಂತ. ಈಗ ಇದಕ್ಕೆ ನಾನು ಪಿ ಕ್ಯೂ ಆರ್ ಅಂತ ನೇಮ್ ಮಾಡ್ತೀನಿ. ಈಗ ವರ್ಟೆಕ್ಸ್ ಪಿ ಇಂದ ಕ್ಯೂ ಆರ್ ಅದ್ರ ಆಪೋಸಿಟ್ ಸೈಡ್ ಯಾವುದು? ವರ್ಟೆಕ್ಸ್ ಪಿ ಗೆ ಆಪೋಸಿಟ್ ಸೈಡ್ ಯಾವುದು? ಕ್ಯೂ ಆರ್. ಆ ಕ್ಯೂ ಆರ್ ಗೆ ನಾನು ಆ ಕ್ಯೂ ಆರ್ ಮಿಡ್ ಪಾಯಿಂಟ್ ನ ಲೊಕೇಟ್ ಮಾಡ್ಕೊಂಡು, ನಾನು ವರ್ಟೆಕ್ಸ್ ಪಿ ಇಂದ ಒಂದು ಲೈನ್ ಸೆಗ್ಮೆಂಟ್ ನಾನು ಡ್ರಾ ಮಾಡಿದ್ರೆ, if I take this as a midpoint approximately, then if I draw a line segment from the vertex P to its opposite side QR, this is the median of a triangle. We can draw three medians. If you look at the to the midpoint of the opposite side, thus bisecting that side, ಈ ಒಂದು ಲೈನ್ ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಬೈಸೆಕ್ಟ್ ಅಂದ್ರೆ, ಆಪೋಸಿಟ್ ಸೈಡ್ ನ ಎರಡು ಅರ್ಧವಾಗಿ ಭಾಗ ಮಾಡುತ್ತೆ, ಯಾವುದು? ಮೀಡಿಯನ್. ಅದೇ ತರ ನಾವು ವಿ ಕ್ಯಾನ್ ಆಲ್ಸೋ ಡ್ರಾ ಮೀಡಿಯನ್ ಫ್ರಮ್ ದ ವರ್ಟೆಕ್ಸ್ ಆರ್. ದಿಸ್ ಮೀಡಿಯನ್ ವಿಲ್ ಡಿವೈಡ್ ದ ಸೈಡ್ ಪಿ ಕ್ಯೂ. ಅದನ್ನ ನಾವು ಅರ್ಧ ಭಾಗವಾಗಿ ಡಿವೈಡ್ ಮಾಡುತ್ತೆ. ಇದೇ ತರ ನಾವು ಕ್ಯೂ ಇಂದಲೂ ಕೂಡ ಮೀಡಿಯನ್ಸ್ ಗಳನ್ನ ಡ್ರಾ ಮಾಡ್ಬೋದು.
ಸೊ ಬೇರೆ ಬೇರೆ ಟೈಪ್ ಆಫ್ ಟ್ರಯಾಂಗಲ್ ಅಲ್ಲಿ ನಾವು ಮೀಡಿಯನ್ ಡ್ರಾ ಮಾಡ್ಬೇಕಾದ್ರೆ ಬೇರೆ ಬೇರೆ ತರ ಬರುತ್ತೆ, ಅದನ್ನ ನಾವು ಮುಂದೆ ನೋಡ್ತೀವಿ. ಸೊ ಹಂಗಾಗಿ ಮೀಡಿಯನ್ ಅಂದ್ರೆ ಅರ್ಥ ಆಯ್ತು ನಮ್ಗೆ, ಯಾವುದೇ ಒಂದು ವರ್ಟೆಕ್ಸ್ ಇಂದ ಅದ್ರ ಆಪೋಸಿಟ್ ಸೈಡ್ಗೆ, ಅದು ಮಿಡ್ ಪಾಯಿಂಟ್ ಗೆ ನಾವು ಒಂದು ಲೈನ್ ಅನ್ನ ನಾವು ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡಿದ್ರೆ ಅದನ್ನ ನಾವು ಮೀಡಿಯನ್ ಅಂತ ಕರಿತೀವಿ. ಒಂದು ಟ್ರಯಾಂಗಲ್ ಅಲ್ಲಿ ಎಷ್ಟು ಮೀಡಿಯನ್ಸ್ ಇರುತ್ತೆ? 3 ಮೀಡಿಯನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ನಾವು ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್. ಏನು ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ ಅಂದ್ರೆ ಇದನ್ನ ನಾವು ಹೈಟ್ ಆಫ್ ಟ್ರಯಾಂಗಲ್ ಅಂತಾನು ಕರಿಬಹುದು. ಸೊ ಒಂದು ತ್ರಿಭುಜದ ಆಲ್ಟಿಟ್ಯೂಡ್ ಅಂತಂದ್ರೆ ಅದ್ರದ್ದು ಎತ್ತರ ಕೂಡ ಅದೇ ಆಗಿರುತ್ತೆ. ಏನು ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಅಂದ್ರೆ, ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಇಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ವರ್ಟೆಕ್ಸ್ ಆಫ್ ದ ಟ್ರಯಾಂಗಲ್ ಟು ದ ಆಪೋಸಿಟ್ ಸೈಡ್. ಈ ಮೀಡಿಯನ್ಗೂ ಆಲ್ಟಿಟ್ಯೂಡ್ಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ಸೊ ಮೀಡಿಯನ್ ಅಂತ ಬಂದಾಗ ನೀವು ವರ್ಟೆಕ್ಸ್ ಇಂದ ಅದ್ರ ಆಪೋಸಿಟ್ ಸೈಡ್ ಮಿಡ್ ಪಾಯಿಂಟ್ ಗೆ ನೀವು ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡಿದ್ವಿ. ಇಲ್ಲೇನಾಗುತ್ತೆ ಅಂದ್ರೆ ಆ ವರ್ಟೆಕ್ಸ್ ಇಂದಲೇ ನಾವು ಅಪೋಸಿಟ್ ಸೈಡ್ ಗೆ ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡ್ತೀವಿ, ಬಟ್ ಆ ವರ್ಟೆಕ್ಸ್ ಇಂದ ನಾವು ಅಪೋಸಿಟ್ ಸೈಡ್ ಗೆ ಲೈನ್ ಸೆಗ್ಮೆಂಟ್ ಡ್ರಾ ಮಾಡ್ಬೇಕಾದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ದಟ್ ಲೈನ್ ಸೆಗ್ಮೆಂಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಅಪೋಸಿಟ್ ಸೈಡ್ ಫ್ರಮ್ ದ ವರ್ಟೆಕ್ಸ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ ತಗೊಂಡ್ರೆ, ಸೊ ನಾನು ಎ ವರ್ಟೆಕ್ಸ್ ಎಗೆ ಫ್ರಮ್ ಬಿ ಇಂದ ನಾನು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಬೇಕು ಅಂತಂದ್ರೆ, ಇಫ್ ಐ ಡ್ರಾ ಎ 90-degree ಲೈನ್, it will come somewhere here. So this is the perpendicular line segment from the vertex A to the side BC. So this is perpendicular line segment. So that this is one altitude of this triangle. Like that, we can draw 3 altitude for a triangle. So from vertex C, we can draw a perpendicular to the side B, that is 1 altitude, and from vertex B, we can also draw a perpendicular to the side AC, that is become another altitude. So that for a triangle, we can draw 3 altitude. So this altitude may not be lies within the triangle. For a particular type of triangle, it may lie outside the triangle also. Next, come to exterior angle of a triangle. So we discussed what are interior angle of a triangle. So now let us look at what are exterior angle of a triangle. ನೇಮೇ ಹೇಳ್ತಿದೆ ಏನು ಎಕ್ಸ್ಟೀರಿಯರ್ ಅಂದ್ರೆ ಏನು? ಎಕ್ಸ್ಟೀರಿಯರ್ ಅಂದ್ರೆ ಬಾಹ್ಯ ಅಂತ, ಅಂದ್ರೆ ಟ್ರಯಾಂಗಲ್ ನ ಹೊರಗಡೆ ಇರೋ ಅಂತ ಕೋನಗಳು. ಬಾಹ್ಯ ಅಂದ್ರೆ ಏನು? ಹೊರಗಡೆ ಇರೋದು ಅಂತ. ಸೊ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಟ್ರಯಾಂಗಲ್ ನ ಡ್ರಾ ಮಾಡಿದ್ರೆ, ಸೊ ನೇಮ್ ಮಾಡೋಣ ಇದಕ್ಕೆ ಪಿ ಕ್ಯೂ, ಇದು 3ನೇ ಸೈಡು. ಈ 3rd ಸೈಡ್ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ಪಿ ಕ್ಯೂ ಆರ್, ಈ ಎಕ್ಸ್ಟೆಂಡೆಡ್ ಸೈಡ್ಗೆ ನಾನು ಒಂದು ಪಾಯಿಂಟ್ ನ ಲೊಕೇಟ್ ಮಾಡಿ ಅಲ್ಲಿಗೆ ಎಸ್ ಅಂತ ನೇಮ್ ಮಾಡಿ. ಸೊ ಈಗ ನಾನು ಕ್ಯೂ ಆರ್ ಸೈಡ್ ಅನ್ನ ಎಕ್ಸ್ಟೆಂಡ್ ಮಾಡಿದೀನಿ. ಸೊ ಈಗ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಾಗುತ್ತೆ ಅಂದ್ರೆ, ದಿಸ್ ಬಿಕಮ್ ದ ಎಕ್ಸ್ಟೀರಿಯರ್ ಆಂಗಲ್. ದ ಆಂಗಲ್ ಪಿ ಆರ್ ಎಸ್ ಇನ್ ದಿಸ್ ಟ್ರಯಾಂಗಲ್ ಈಸ್ ಅನ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಏನು ಅಂತ ನಾವು ಈಸಿಯಾಗಿ ಚಿತ್ರ ನೋಡಿ ಡಿಫೈನ್ ಮಾಡ್ಬೋದು. ಏನು? ಇಟ್ ಈಸ್ ಅನ್ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ಒನ್ ಆಫ್ ದಿ ಸೈಡ್ ಅಂಡ್ ಎಕ್ಸ್ಟೆನ್ಷನ್ ಆಫ್ ಅಡ್ಜಸೆಂಟ್ ಸೈಡ್ ಆಫ್ ದಿ ಟ್ರಯಾಂಗಲ್. ಅಂದ್ರೆ ಯಾವ್ದೋ ಒಂದು ಸೈಡ್ ಅಂತ ತಗೊಂಡು, ಫಾರ್ ಎಕ್ಸಾಂಪಲ್ ಪಿ ಆರ್ ಅಂತ ಒಂದು ಸೈಡ್ ತಗೊಂಡಿದೀನಿ, ಅದ್ರದ್ದು ಅಡ್ಜಸೆಂಟ್ ಸೈಡ್ ಯಾವುದು? ಕ್ಯೂ ಆರ್. ಅದನ್ನ ನಾನು ಎಕ್ಸ್ಟೆಂಡ್ ಮಾಡಿದ್ರೆ, ಆರ್ ಎಸ್ ತನಕ ಎಕ್ಸ್ಟೆಂಡ್ ಮಾಡಿದ್ರೆ, ಆ ಎರಡು ಲೈನ್ ಸೆಗ್ಮೆಂಟ್ ಮಧ್ಯೆ ಬಂದಂತ ಫಾರ್ಮ್ ಆದಂತ ಆಂಗಲ್ ನಾನು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿಬಹುದು. ಸೊ ಈ ಒಂದು ಟ್ರಯಾಂಗಲ್ ಅಲ್ಲಿ ನಾನ್ ಡ್ರಾ ಮಾಡಿರೋಂತ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದು? ಪಿ ಆರ್ ಎಸ್. ಇದೇ ತರ ಒಂದು ಟ್ರಯಾಂಗಲ್ಗೆ ನಾವು 6 ಎಕ್ಸ್ಟೀರಿಯರ್ ಆಂಗಲ್ಸ್ ಗಳನ್ನ ಫ್ರಮ್ ಈಚ್ ವರ್ಟೆಕ್ಸ್, ಪ್ರತಿ ವರ್ಟೆಕ್ಸ್ ಇಂದ ಎರಡೆರಡು ಎಕ್ಸ್ಟೀರಿಯರ್ ಆಂಗಲ್ ನ ಡ್ರಾ ಮಾಡಿದ್ರೆ ಟೋಟಲ್ 6 ಎಕ್ಸ್ಟೀರಿಯರ್ ಆಂಗಲ್ ನ ಡ್ರಾ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇನ್ಸ್ಟೆಡ್ ಆಫ್ ಎಕ್ಸ್ಟೆಂಡಿಂಗ್ ಕ್ಯೂ ಆರ್, ನಾನು ಪಿ ಆರ್ ನ ಎಕ್ಸ್ಟೆಂಡ್ ಮಾಡಿದ್ದಿದ್ರೆ ಈ ತರ, ಆಗ
ಇದಕ್ಕೆ ಟಿ ಅಂತ ನಾನು ನೇಮ್ ಮಾಡಿದ್ರೆ ಇಲ್ಲೊಂದು ಆಂಗಲ್ ಫಾರ್ಮ್ ಆಗ್ತಿತ್ತು. ಸೊ ಈ ಆಂಗಲ್ ನಾನು ಕ್ಯೂ ಆರ್ ಟಿ ಬರೀಬಹುದು. ಸೊ ಹಂಗಾಗಿ ಒಂದು ವರ್ಟೆಕ್ಸ್ ಆರ್ ಅಲ್ಲಿ ನಮ್ಗೆ ಎರಡು ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮ್ ಆಯ್ತು. ಅದೇ ತರ ವರ್ಟೆಕ್ಸ್ ಪಿಲಿ ಎರಡು, ವರ್ಟೆಕ್ಸ್ ಕ್ಯೂಲಿ ಎರಡು ಆಂಗಲ್ಸ್ ಗಳು ಫಾರ್ಮ್ ಆಗ್ತವೆ. ಅವನ್ನ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತೀವಿ. ಟೋಟಲ್ ಎಷ್ಟಾಯ್ತು? 6 ಎಕ್ಸ್ಟೀರಿಯರ್ ಆಂಗಲ್, ಒಟ್ಟು 6 ಬಾಹ್ಯ ಕೋನಗಳನ್ನ ನಾವು ಒಂದು ತ್ರಿಭುಜಕ್ಕೆ ಎಳಿಬಹುದು. ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಆಂಗಲ್ ಟಿ ಆರ್ ಎಸ್ ಈ ಆಂಗಲ್ ಎಕ್ಸ್ಟೀರಿಯರ್ ಆಂಗಲ್ ಆಗುತ್ತಾ ಅಂತ. ಇಲ್ಲ, ಈ ಆಂಗಲ್ ನಾವು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೆಯಕ್ ಆಗಲ್ಲ. ಯಾಕೆ ಅಂತಂದ್ರೆ ಡೆಫಿನೇಷನ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಏನ್ ಹೇಳ್ತಿದೆ ಅಂದ್ರೆ, ಒಂದು ಸೈಡು ಮತ್ತೆ ಇನ್ನೊಂದು ಅದ್ರ ಅಡ್ಜಸೆಂಟ್ ಸೈಡ್ ಎಕ್ಸ್ಟೆನ್ಷನ್ ಮಧ್ಯೆ ಫಾರ್ಮ್ ಆಗಂತ ಆಂಗಲ್ ನಾವು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತಿದ್ವಿ. ಸೊ ಇಲ್ಲಿ ಈ ಟಿ ಆರ್ ಎಸ್ ಆಂಗಲ್ ಇದೆಲ್ಲ, ಇದು ಆ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡಲ್ಲ. ಹಂಗಾಗಿ ನಾವು ಅದನ್ನ ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರೆಯಕ್ಕಾಗಲ್ಲ. ಸೊ ಹಂಗಾಗಿ ಒಟ್ಟು ನಾವು ಒಂದು ಟ್ರಯಾಂಗಲ್ ಅಲ್ಲಿ ನೋಡೋದಾದ್ರೆ 6 ಎಕ್ಸ್ಟೀರಿಯರ್ ಆಂಗಲ್ಸ್ ಗಳನ್ನ ನೋಡ್ಬೋದು. ಈಗ ಈ ಎಕ್ಸ್ಟೀರಿಯರ್ ಆಂಗಲ್ ಮೇಲೆ ಒಂದು ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಅಂದ್ರೆ ಏನು ಅಂದ್ರೆ ಗುಣಲಕ್ಷಣಗಳು ಅಂತ. ಸೊ ತ್ರಿಭುಜಕ್ಕೆ ಬೇರೆ ಬೇರೆ ತುಂಬಾ ಗುಣಲಕ್ಷಣಗಳಿದೆ. ಸೊ ಅದರಲ್ಲಿ ಒಂದು ಗುಣಲಕ್ಷಣ ಏನು ಅಂದ್ರೆ, ಸೊ ಈ ಬಾಹ್ಯ ಕೋನಗಳ ಗುಣಲಕ್ಷಣ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಏನ್ ಹೇಳುತ್ತೆ ಈ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂದ್ರೆ, ಏನ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಅಪೋಸಿಟ್ ಆಂಗಲ್ಸ್ ಅಂತ. ಅಂದ್ರೆ ನಾವು ಚಿತ್ರ ಬರ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀನಿ. ಈ ಟ್ರಯಾಂಗಲ್ ಈ ಸೈಡ್ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇದಕ್ಕೆ ನೇಮ್ ಕೊಡೋಣ, ಎ ಬಿ ಸಿ ನೇಮ್ ಕೊಟ್ರೆ ನಾನು ಈ ಎಕ್ಸ್ಟೆಂಡೆಡ್ ಸೈಡ್ ಇದನ್ನ ಪಾಯಿಂಟ್ ಇಲ್ಲಿ ಒಂದಿಟ್ಟು ಇಲ್ಲಿ ಡಿ ಅಂತ ಮಾರ್ಕ್ ಮಾಡೋಣ. ಸೊ ಈಗ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಾಯ್ತು? ಆಂಗಲ್ ಎ ಸಿ ಡಿ ಏನಿದು? ಇದು ಎಕ್ಸ್ಟೀರಿಯರ್ ಆಂಗಲ್. ಈ ಒಂದು ಟ್ರಯಾಂಗಲ್ ಒಂದು ಎಕ್ಸ್ಟೀರಿಯರ್ ಆಂಗಲ್ ಅಷ್ಟೇ ನಾನು ತಗೊಂಡಿದ್ದೀನಿ. ಒಟ್ಟು 6 ಎಕ್ಸ್ಟೀರಿಯರ್ ಆಂಗಲ್ ಬರಿಬಹುದು ಅಂತ ಹೇಳಿದೆ ನಾನು. ಈಗ ಇಲ್ಲಿ ಸದ್ಯಕ್ಕೆ ಒಂದು ಎಕ್ಸ್ಟೀರಿಯರ್ ಆಂಗಲ್ ಕನ್ಸಿಡರ್ ಮಾಡೋಣ, ಆಂಗಲ್ ಎ ಸಿ ಡಿ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿಲಿ? ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಇಲ್ಲಿ ಎ ಸಿ ಡಿ ಇಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಅಪೋಸಿಟ್ ಆಂಗಲ್. ಈಗ ಈ ಎ ಸಿ ಡಿಗೆ ಆಪೋಸಿಟ್ ಇರೋಂತ ಇಂಟೀರಿಯರ್ ಆಂಗಲ್ ಯಾವುದು ಅಂತ ನೋಡೋದಾದ್ರೆ, ಒಂದು ಇದು ಏನಿದು ಆಂಗಲ್, ಆಂಗಲ್ ಎ ಬಿ ಸಿ. ಇನ್ನೊಂದು ಯಾವುದು? ಆಂಗಲ್ ಬಿ ಎ ಸಿ. ಇವೆರಡರ ಮೊತ್ತ ಅಂದ್ರೆ ಇಫ್ ಯು ಸೊ ಆಡ್ ದೀಸ್ ಟು ಆಂಗಲ್ಸ್, ಆಂಗಲ್ ಎ ಬಿ ಸಿ ಅಂಡ್ ಆಂಗಲ್ ಸಿ ಬಿ ಎ, ಸೊ ಅಥವಾ ಎ ಬಿ ಎ ಸಾರಿ ಆಂಗಲ್ ಎ ಬಿ ಸಿ ಅಂಡ್ ಆಂಗಲ್ ಬಿ ಎ ಸಿ, ಈ ಎರಡನೇ ಆಂಗಲ್ ಆಡ್ ಮಾಡಿದ್ರೆ ನಮಗೆ ಸೊ ಅದು ಎಕ್ಸ್ಟೀರಿಯರ್ ಆಂಗಲ್ಗೆ ಈಕ್ವಲ್ ಇರುತ್ತೆ. ಅಂದ್ರೆ ನಾವೀಗ ಇದನ್ನ ಪ್ರೂವ್ ಮಾಡೋಣ. ಅವ್ರು ಏನ್ ಹೇಳ್ತಿದ್ದಾರೆ? ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಬಿ ಎ ಸಿ ಇವೆರಡರದ್ದು ಸಮ್ಮು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸೊ ಆಂಗಲ್ ಎ ಸಿ ಡಿ ಎಕ್ಸ್ಟೀರಿಯರ್ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ ಅಂತ ಈ ಪ್ರಾಪರ್ಟಿ ಹೇಳುತ್ತೆ. ನಾವು ಪ್ರೂವ್ ಮಾಡ್ಬೇಕಾಗಿರೋದೇನು ಅಂದ್ರೆ ಇದನ್ನ ಪ್ರೂವ್ ಮಾಡ್ಬೇಕು. ಸೊ ಹೆಂಗೆ ಪ್ರೂವ್ ಮಾಡೋಣ? ಈಗ ನಾವು ಏನ್ ಮಾಡೋಣ, ಸೊ ಈ ಟ್ರಯಾಂಗಲ್ ಅಲ್ಲಿ ಅಟ್ ದ ಪಾಯಿಂಟ್ ಆಫ್ ಸಿ ನಾವು ಒಂದು ಪ್ಯಾರಲಲ್ ಲೈನ್ ಅಂದ್ರೆ ಎ ಬಿ ಸೈಡ್ಗೆ ಒಂದು ಪ್ಯಾರಲಲ್ ಲೈನ್ ಅಟ್ ದ ಪಾಯಿಂಟ್ ಆಫ್ ಸಿ ಡ್ರಾ ಮಾಡೋಣ. ಸೊ ನಾನು ಅಟ್ ದ ಪಾಯಿಂಟ್ ಸಿ, ಒಂದು ಸಿ ಅಲ್ಲಿ ನಾನು ಎ ಬಿಗೆ ಪ್ಯಾರಲ್ ಆಗಿ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮಗೆ ಇಲ್ಲಿ ಎರಡು ಕೋನಗಳು ಬಂತು. ಈಗ ನಾವು ಈ ಕೋನಗಳಿಗೆ ಒಂದೊಂದು ನೇಮ್ ಕೊಟ್ಕೊಳ್ಳೋಣ. ಇದನ್ನ ನಾನು 1 ಅಂತ ತಗೋತೀನಿ, ಇದನ್ನ 2 ಅಂತ ತಗೋತೀನಿ, ಇದನ್ನ 3 ಅಂತ ತಗೋಣ. ಈ ಆಂಗಲ್ಗೆ ಎಕ್ಸ್, ಇಲ್ಲಿ ಇದನ್ನ ವೈ ಅಂತ ತಗೋಣ. ಸೊ ಈಗ ನಾವು ಈ ಚಿತ್ರ ಅಬ್ಸರ್ವ್ ಮಾಡೋದಾದ್ರೆ ಎ ಬಿ ಇಸ್ ಪ್ಯಾರಲಲ್ ಟು, ಈಗ ಇಲ್ಲಿ ಒಂದು ನೇಮ್ ಕೊಡೋಣ ನಾವು ಸಿ ಇ ಅಂತ.
AB is parallel to CE, and also that AC is the transversal to the parallel lines AB and C. ಸೊ ಈಗ ನಾವು ನೋಡೋದಾದ್ರೆ ಈ ಒಂದು ಚಿತ್ರ ನೋಡೋದಾದ್ರೆ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ ಎಕ್ಸ್ ಅಂತ ಬರಿಬೋದಲ್ವಾ? ಯಾಕೆ ಅಂದ್ರೆ ಇಲ್ಲಿ ಎ ಬಿ ಮತ್ತು ಸಿ ಪ್ಯಾರಲ್ ಆಗಿದೆ. ಸೊ ಎ ಸಿ ಟ್ರಾನ್ಸ್ಫರ್ಸಲ್ ಲೈನ್ ಆಗಿದೆ. ಹಂಗಾಗಿ 1 ಮತ್ತೆ ಎಕ್ಸ್ ಏನಾಗುತ್ತೆ, ಆಲ್ಟರ್ನೇಟ್ ಆಂಗಲ್ಸ್ ಆಗುತ್ತೆ. ಸೊ ಹಂಗಾಗಿ ಸೊ ನಾವು ಏನಂತ ಬರೀಬಹುದು ಅಂದ್ರೆ ಆಂಗಲ್ 1 ಅಂದ್ರೆ ಆಂಗಲ್ 1 ಅಂದ್ರೆ ಏನು, ಇಲ್ಲಿ ಬಿ ಎ ಸಿ. ಸೊ ಪ್ಲಸ್ ಇಸ್ ಈಕ್ವಲ್ ಟು ಆಂಗಲ್ ಎಕ್ಸ್ ಅಂತ ಬರೀಬಹುದು. ಹೌದಾ? ಆಂಗಲ್ 1 ಅಂದ್ರೆ ಯಾವುದು, ಬಿ ಎ ಸಿ. ಸೊ ಅದನ್ನ ಆಂಗಲ್ 1 ಅಂದ್ರೆ ಬಿ ಎ ಸಿ. ಸೊ ಇದನ್ನ ಎಕ್ಸ್ ಅಂತ ಬರಿಬಹುದು. ಏನ್ ಕಾರಣ ಏನು ಬರಿಬಹುದು, ರೀಸನ್ ಏನಕ್ಕೆ ಈಕ್ವಲ್ ಆಗಿ ಇದ್ದವು ಅಂತ ಅಂದ್ರೆ ದೀಸ್ ಟು ಆರ್ ಆಲ್ಟರ್ನೇಟ್ ಆಂಗಲ್ಸ್. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಆಲ್ಟರ್ನೇಟ್ ಆಂಗಲ್ಸ್ ಆಗ್ಬೇಕು ಅಂತಂದ್ರೆ ಎ ಬಿ ಮತ್ತು ಸಿ ಪ್ಯಾರಲಲ್, ಅದು ನಮ್ಗೆ ಗೊತ್ತು, ನಾವೇ ಡ್ರಾ ಮಾಡಿದ್ವಿ. ಎ ಬಿ ಅಂಡ್ ಸಿ ಆರ್ ಪ್ಯಾರಲಲ್. ಸೊ ಅಂಡ್ AC is transversal. So therefore angle 1 is equal to x because they are alternate angles. So now if we look at the figure again, so now if we consider the BC as the transversal for the parallel lines AB and C, AB ಬಾಹು ಮತ್ತೆ ಸಿ ಈ ಎರಡು ಬಾಹುಗಳಿಗೆ ನಾವು ಛೇದಕನ ಬಿ ಸಿ ಡಿ ಅಥವಾ ಬಿ ಡಿ ನಾವು ಛೇದಕ ಅಂತ ನಾವು ತಗೊಳ್ಳೋದಾದ್ರೆ ಅವಾಗ ಆಂಗಲ್ 2 ಮತ್ತೆ ಆಂಗಲ್ ವೈ ಸಮ ಆಗ್ತವೆ. ಯಾಕೆ ಅಂದ್ರೆ ಅವೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ಎರಡನೇ ಕಂಡೀಷನ್ ಏನು, ಆಂಗಲ್ 2 ನಾನು ಆಂಗಲ್ ವೈ ಅಂದ್ರೆ ಕೋನ 2 ಕೋನ ವೈಗೆ ಸಮ ಆಗಿರುತ್ತೆ. ಯಾಕೆ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಎ ಬಿ ಸಮಾಂತರವಾಗಿರುತ್ತೆ ಯಾವುದಕ್ಕೆ, ಸಿಇಗೆ. ಸೊ ಇಲ್ಲಿ ನಾನು ಬಿ ಡಿ ನ ಟ್ರಾನ್ಸ್ಫರ್ಸಲ್ ಅಂತ ತಗೊಂಡ್ರೆ, ಛೇದಕ ಅಂತ ತಗೊಂಡ್ರೆ, ಈ 2 ಮತ್ತೆ ಕೋನ 2 ಮತ್ತೆ ಕೋನ ವೈ ಸಮವಾಗಿರ್ತವೆ. ಯಾಕೆ ಅಂದ್ರೆ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ನಮ್ಗೆ ಈಗ ಏನ್ ಗೊತ್ತಾಯ್ತು, ಸೊ ಆಂಗಲ್ 1 is equal to x, angle 2 is equal to y. Now if we add those two, angle 1 plus angle 2, you will get angle x plus angle y. So we know that angle x plus y ಅಂದ್ರೆ ಏನ್ ಅರ್ಥ, ಚಿತ್ರ ನೋಡಿದ್ರೆ ಆಂಗಲ್ ಎ ಸಿ ಡಿ, ಅದು ಏನದು ಎ ಸಿ ಡಿ ಈಸ್ ಅನ್ ಎಕ್ಸ್ಟೀರಿಯರ್ ಆಂಗಲ್. ಸೊ ಆಂಗಲ್ 1 ಮತ್ತೆ ಆಂಗಲ್ 2 ಸಮ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಈಕ್ವಲ್ ಆಗುತ್ತೆ. ಸೊ ಎನ್ಸ್ ಪ್ರೂವ್ಡ್. ನಾವ್ ಏನ್ ಪ್ರೂವ್ ಮಾಡಕ್ ಕೊಟ್ಟಿದ್ವಿ, ಒಂದು ಟ್ರಯಾಂಗಲ್ ಎಕ್ಸ್ಟೀರಿಯರ್ ಆಂಗಲ್ ಅದು ಇಂಟೀರಿಯರ್ ಆಪೋಸಿಟ್ ಆಂಗಲ್ ಸಮ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ an exterior angle of a triangle is equal to the sum of its interior opposite angles. ಸೊ ಈಗ ಇದನ್ನ ನಾವು ಪ್ರೂವ್ ಮಾಡಿದೀವಿ. ಸೊ ನಾವು ಮುಂದುವರೆದ್ರೆ ಇದೇ ಒಂದು ಪ್ರಾಪರ್ಟಿ ಮೇಲೆ ನಾವು ಒಂದು ಪ್ರಾಬ್ಲಮ್ ನೋಡೋಣ. ಸೊ ಇದರಲ್ಲಿ ಒಂದು ಅನ್ನೋನ್ ಆಂಗಲ್ ಇದೆ. ಸೊ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಪ್ರಶ್ನೆ ಏನು ಅಂತಂದ್ರೆ ಫೈಂಡ್ ಎಕ್ಸ್. ಸೊ ನಮ್ಗೆ ಈಗ ಆಲ್ರೆಡಿ ಗೊತ್ತು, ಏನ್ ಗೊತ್ತು, ಸೊ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್. ಇಲ್ಲಿ ಈ 160 ಡಿಗ್ರಿ ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್. ಹೌದಾ? ಆಂಗಲ್ ಪಿ ಆರ್ ಎಸ್. ಸೊ ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಒಂದು ಆಂಗಲ್ ಕ್ಯೂ ಪಿ ಆರ್ ಪ್ಲಸ್ ಆಂಗಲ್ ಪಿ ಕ್ಯೂ ಆರ್, ಇದೊಂದು ಎಕ್ಸ್. ಸೊ ಇವೆರಡರದ್ದು ಸಮ್ ಮಾಡಿದ್ರೆ, ನಾವು ಎರಡರ ಮೊತ್ತ ಕಂಡಿಡಿದ್ರೆ ಅದು ಈ 160 ಡಿಗ್ರಿಗೆ ಸಮವಾಗಿರುತ್ತೆ. ಅಂದ್ರೆ 160 ಡಿಗ್ರಿ ಅಂದ್ರೆ ಏನಿಲ್ಲಿ ಪಿ ಆರ್ ಎಸ್.
ಸೊ ಅದು ಎಕ್ಸ್ಟೀರಿಯರ್ ಆಂಗಲ್ಗೆ ಸಮವಾಗಿರುತ್ತೆ ಅಂತ ನಾವು ಹಿಂದ್ಗಡೆ ಪ್ರಾಪರ್ಟಿಲಿ ಗೊತ್ತಾಗಿದೆ ನಮ್ಗೆ. ಈಗ ಕ್ಯೂ ಪಿ ಆರ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ 50 ಡಿಗ್ರಿ ಇದೆ, 50 ಡಿಗ್ರಿ ಪ್ಲಸ್ ಪಿ ಕ್ಯೂ ಆರ್ ಗೊತ್ತಿಲ್ಲ ನಮ್ಗೆ, ಅದನ್ನ ನಾವು ಎಕ್ಸ್ ಅಂತ ತಗೊಂಡಿದೀವಿ, ಅದನ್ನೇ ನಾವು ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ದಟ್ ಈಸ್ ಈಕ್ವಲ್ ಟು 160 ಡಿಗ್ರಿ. ಸೊ ನಾವೀಗ ಎಕ್ಸ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಎಕ್ಸ್ ಈ ಕಡೆನೆ ಉಳಿಸ್ಕೊಳ್ಳಿ, 160 ಡಿಗ್ರಿ ಮೈನಸ್ ಇದು 50 ಡಿಗ್ರಿ ಆಗುತ್ತೆ. ಎಷ್ಟಾಯ್ತು? ಸೊ 110 ಡಿಗ್ರಿ. ಸೊ ಹಾಗಾಗಿ ಸೊ ನಮಗೆ ಈ ಆಂಗಲ್ ಪಿ ಕ್ಯೂ ಆರ್ ಎಷ್ಟು ಅಂತಂದ್ರೆ 110 ಡಿಗ್ರಿ. ಸೊ ಹಾಗಾಗಿ ನಾವು ಈ ಆಂಗಲ್ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಬಳಸ್ಕೊಂಡು ಸೊ ನಾವು ಇಲ್ಲಿ ಈ ಅನ್ನೋನ್ ಆಂಗಲ್ಸ್ ಆಗಿದ್ದ ಎಕ್ಸ್ ನಾವು ಫೈಂಡ್ ಔಟ್ ಮಾಡೋದು. ಸೊ ನಾವು ಮುಂದೆ ನೋಡೋದಾದ್ರೆ ಇನ್ನೊಂದು ಪ್ರಾಪರ್ಟಿ, ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂದ್ರೆ. ಸೊ ಏನ್ ಹೇಳುತ್ತೆ ಈ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂದ್ರೆ, ತ್ರಿಭುಜದ ಒಳಕೋನಗಳ ಮೊತ್ತ, 3 ಒಳಕೋನಗಳಿರ್ತಾವಲ್ವಾ, ಆ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ ದ ಟೋಟಲ್ ಮೆಜರ್ ಆಫ್ ದ 3 ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ದಿಸ್ ಇಸ್ ದ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಸೊ ಈಗ ಇದನ್ನ ನಾವು ಪ್ರೂವ್ ಮಾಡ್ಬೇಕಲ್ಲ. ಸೊ ಹೆಂಗೆ ಪ್ರೂವ್ ಮಾಡೋದು ಅಂದ್ರೆ, ನಾವೀಗ ಹಿಂದ್ಗಡೆ ಒಂದು ಪ್ರಾಪರ್ಟಿನ ನಾವು ಪ್ರೂವ್ ಮಾಡಿದ್ವಿ. ಏನು? ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್ ಅಂತ. ಸೊ ಆ ಒಂದು ಪ್ರಾಪರ್ಟಿನ ಬಳಸ್ಕೊಂಡು ಸೊ ನಾವು ಈ ಒಂದು ಪ್ರಾಪರ್ಟಿನ ನಾವು ಪ್ರೂವ್ ಮಾಡ್ಬೋದು. ಈಗ ಬಳಸ್ಕೊಳ್ಳೋಣ ಆ ಪ್ರಾಪರ್ಟಿನ. ಏನು ಆ ಪ್ರಾಪರ್ಟಿ? ಒಂದು ಚಿತ್ರ ಬರ್ಕೊಳ್ಳೋಣ, ಒಂದು ತ್ರಿಭುಜದ ಚಿತ್ರ ಬರ್ಕೊಳ್ಳೋಣ. ಸೊ ಇದಕ್ಕೆ ನಾನು ಪಿ ಕ್ಯೂ ಆರ್ ಅಂತ ನಾನು ನೇಮ್ ಮಾಡ್ತೀನಿ. ಇದನ್ನ ಕ್ಯೂ ಆರ್ ಅನ್ನ ಎಕ್ಸ್ಟೆಂಡ್ ಮಾಡಿದೀನಿ ಸ್ವಲ್ಪ. ಸೊ ಇಲ್ಲಿ ಒಂದು ಪಾಯಿಂಟ್ ಇಟ್ಟು ನಾನು ಅದಕ್ಕೆ ಎಸ್ ಅಂತ ತಗೋತೀನಿ, ಎಕ್ಸ್ಟೆಂಡೆಡ್ ಸೈಡ್. ಸೊ ಈ ಕ್ಯೂ ಆರ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಈಗ ಇಲ್ಲಿ ನಮ್ಗೆ ಮುಂಚೆನೆ ಗೊತ್ತು ಈ ಪಿ ಆರ್ ಎಸ್ ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್. ಸೊ ಅದೇ ರೀತಿ ಇಲ್ಲಿ ನಮ್ಗೆ 3 ಒಳಕೋನಗಳಿದೆ, ಇಂಟೀರಿಯರ್ ಆಂಗಲ್ಸ್. ಒಂದು ಇದಕ್ಕೆ ಆಂಗಲ್ 1 ಅಂತಾನೆ ತಗೊಳ್ಳೋಣ, ಇದಕ್ಕೆ ಆಂಗಲ್ 2 ಅಂತ ತಗೊಳ್ಳೋಣ, ಆಂಗಲ್ 3 ಅಂತಾನೆ ತಗೊಳ್ಳೋದು. ಸೊ ಈಗ ಈ ಆಂಗಲ್ ನಾನು ಆಂಗಲ್ 4 ಅಂತ ತಗೊಳ್ಬಿಡ್ತೀನಿ. ಎಕ್ಸ್ಟೀರಿಯರ್ ಆಂಗಲ್ ನಾನು ಆಂಗಲ್ 4. ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಿಲ್ಲಿ? ಪಿ ಆರ್ ಎಸ್, ಆಂಗಲ್ ಪಿ ಆರ್ ಎಸ್. ಸೊ ಈಗ ನಾವೇನ್ ಪ್ರೂವ್ ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಪ್ರೂವ್ ಈಸ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್, ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಇದು 180 ಡಿಗ್ರಿಗೆ ಸಮ ಆಗಿದೆ ಅಂತ ನಾವು ಇಲ್ಲಿ ಸಾಧಿಸ್ಬೇಕು, ಪ್ರೂವ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಈ ಪ್ರಾಪರ್ಟಿನ ಬಳಸ್ತಿದೀವಿ. ಸೊ ಹೆಂಗೆ ನಾವು ಪ್ರೂವ್ ಮಾಡ್ಬೇಕು ಅಂತಂದ್ರೆ, ಈಗ ನೋಡಿ, ನಾನು ಆಂಗಲ್ 1+2 ನಾ ಬದಲು ನಾನು ಹಿಂದ್ಗಡೆ ಒಂದು ಪ್ರಾಪರ್ಟಿ ನಾವು ಈಗಿನೂ ಪ್ರೂವ್ ಮಾಡಿದ್ವಿ, ಆ ಪ್ರಾಪರ್ಟಿ ಬಳಸ್ಕೊಂಡು ನಾವು ಈ ಆಂಗಲ್ 4 ಏನಕ್ಕೆ ಈಕ್ವಲ್ ಆಗಿರುತ್ತೆ? ಆಂಗಲ್ 1 ಪ್ಲಸ್ ಆಂಗಲ್ 2 ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವು ಈ 1+2+3 ನ ಆಂಗಲ್, ಈ 1+2 ಜಾಗಕ್ಕೆ ನಾನು ಆಂಗಲ್ 4 ಅಂತ ಬರಿಬೋದಾ? 3 ಹಂಗೆ ಉಳಿಸ್ಕೊಳ್ಳೋಣ, ಬರಿಬೋದು. ಯಾಕೆ ಅಂದ್ರೆ ಈ ಆಂಗಲ್ 4 ಅನ್ನೋದು ಎಕ್ಸ್ಟೀರಿಯರ್ ಆಂಗಲ್. ಸೊ ಅದು ಆ ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಗಳಿಗೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಆಂಗಲ್ 1+2 ಜಾಗದಲ್ಲಿ ನಾನು 4 ಅಂತ ಬರಿಬಹುದು. ಸೊ ಹಾಗಾಗಿ ಈಗ ನಾನು ಆಂಗಲ್ 1+2+3 ಇಸ್ ಈಕ್ವಲ್ ಟು ಆಂಗಲ್ 4 ಪ್ಲಸ್ ಆಂಗಲ್ 3 ಅಂತ ಬರಿಬಹುದು. ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡಿ, ಆಂಗಲ್ 4+3 ಅನ್ನೋದು ಲೀನಿಯರ್ ಪೇರ್ಸ್. ಸೊ ಅವೆರಡೂ ಕೋನಗಳನ್ನ ನಾವು ಕೂಡಿದ್ರೆ ಆಂಗಲ್ 4 ಮತ್ತು 3 ಒಂದು ಸರಳ ರೇಖೆನ ಅವು ಫಾರ್ಮ್ ಮಾಡ್ತವೆ. ಸೊ ಹಂಗಾಗಿ ಅವನ್ನ ನಾವು 180 ಡಿಗ್ರಿಗೆ ಸಮವಾಗಿರುತ್ತೆ ಅಂತ ಬರಿಬೋದು. ಲೀನಿಯರ್ ಪೇರ್ಸ್ ಆಫ್ ಆಂಗಲ್ ಅಂತ ಕರಿತೀವಿ. ಸೊ ಹಂಗಾಗಿ ಈಗ ನಾವು ಏನು ಸಾಧಿಸಕ್ ಹೊರಟಿದ್ವಿ, ಆಂಗಲ್ 1+2+3 ಅಂತ, ಅದು ನಮಗೆ ಸಿಕ್ತು. ಸೊ ಇದರಿಂದ ನಾವ್ ಏನ್ ಹೇಳ್ಬೋದು? ಸೊ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತೆ. ಸೊ ದ ಟೋಟಲ್ ಮೆಜರ್ ಆಫ್ ದ 3 ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ. ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಒಂದು ಆಂಗಲ್ ನಮ್ಗೆ ಗೊತ್ತಿಲ್ಲ, 3 ಇಂಟೀರಿಯರ್ ಆಂಗಲ್, ಒಂದು ಆಂಗಲ್ ನಮ್ಗೆ ಗೊತ್ತಿಲ್ಲ. ಅದನ್ನ ಫೈಂಡ್ ವೈ ಅಂತ ತಗೋಣ. ಈ ಒಂದು ಪ್ರಶ್ನೆ ಈ ಆಂಗಲ್ ನಾನು ವೈ ಅಂತ ತಗೋತೀನಿ. ಸೊ ನಮ್ಗೆ ಈಗ ಗೊತ್ತಾಗಿದ್ದೇನು? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅಂತ.
ಸೊ ಈ ಮೂರು ಆಂಗಲ್ಸ್ಗಳನ್ನ ನಾವೀಗ ಕೂಡ್ಕೊಳ್ಳೋಣ. ಸೊ ಒಂದು 55 ಡಿಗ್ರಿ ಪ್ಲಸ್ 75 ಡಿಗ್ರಿ ಪ್ಲಸ್ ವೈ, ಇದು ಗೊತ್ತಿಲ್ಲ ನಮ್ಗೆ. ಈ ಮೂರುದ್ರು ಮೊತ್ತ ಸಮ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 180 ಡಿಗ್ರಿ. ಪ್ರಾಪರ್ಟಿ ನಮ್ಗೆ ಗೊತ್ತಾಗಡಿ, ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಸೊ ಈಗ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, ವೈ. ಸೊ ಈ 55 ಮತ್ತೆ 75 ನ ಕೂಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 130 ಡಿಗ್ರಿ ಬರುತ್ತೆ. ಹೌದಾ? ಸೊ 130 ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ವೈ ಇಸ್ ಈಕ್ವಲ್ ಟು 180 ಡಿಗ್ರಿ minus 130 ಡಿಗ್ರಿ. Therefore, y is equal to 50 ಡಿಗ್ರಿ. ಸೊ ನಾವು ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು, ಸೊ ನಾವು ಯಾವ್ದಾದ್ರು ಒಂದು ಆಂಗಲ್ ತ್ರಿಭುಜದ್ದು ಗೊತ್ತಿಲ್ಲ ಅಂತಂದ್ರೆ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಒಂದು ತ್ರಿಭುಜದಲ್ಲಿ ಆ ಮೂರು ಕೋನಗಳು ಯಾವ್ಯಾವ್ದಪ್ಪ ಅಂದ್ರೆ, ಒಂದು 55 ಡಿಗ್ರಿ, ಇನ್ನೊಂದು 75 ಡಿಗ್ರಿ, ಇನ್ನೊಂದು 50 ಡಿಗ್ರಿ. ಸೊ ಮುಂದೆ ಹೋಗೋಣ. ಸೊ ಈಗ ನಾವು ಒಂದು ತ್ರಿಭುಜದಲ್ಲಿ ಯಾವ್ಯಾವ ಕಾಂಪೋನೆಂಟ್ಗಳ ಭಾಗಗಳಿರ್ತವೆ ಅಂತ ನೋಡಿದ್ವಿ, ಮತ್ತೆ ಒಂದು 2 ಗುಣಲಕ್ಷಣಗಳನ್ನ ನೋಡಿದ್ವಿ. ಸೊ ಈಗ ತ್ರಿಭುಜಗಳ ವಿಧಗಳನ್ನ ನೋಡೋಣ, ಟೈಪ್ಸ್ ಆಫ್ ಟ್ರಯಾಂಗಲ್ ಅಂತ. ಸೊ ನಾವು ಈ ಟ್ರಯಾಂಗಲ್ಸ್ಗಳನ್ನ ಅದ್ರ ಗುಣಲಕ್ಷಣಗಳ ಮೇಲೆನೆ ಸೊ ನಾವು 2 ವಿಧವಾಗಿ ನಾವು ಅವನ್ನ ವಿಭಾಗ ಮಾಡ್ಬೋದು. ಸೊ ಯಾವ್ಯಾವ್ದು ಅಂದ್ರೆ, ಒಂದು ಬೇಸ್ಡ್ ಆನ್ ದ ಸೈಡ್ಸ್, ಅಂದ್ರೆ ಅದರದ್ದು ಬಾಹುಗಳು ಅಥವಾ ಭುಜಗಳ ಆಧಾರಿತ ಮೇಲೆ ನಾವು ಟ್ರಯಾಂಗಲ್ಸ್ಗಳನ್ನ 3 ವಿಭಾಗವಾಗಿ ಡಿವೈಡ್ ಮಾಡ್ತೀವಿ. ಮತ್ತೆ ಇನ್ನೊಂದು ಬೇಸ್ಡ್ ಆನ್ ಆಂಗಲ್ಸ್, 3 ವಿಧಗಳಾಗಿ, ಅಂದ್ರೆ ಕೋನಗಳ ಆಧಾರದ ಮೇಲೆ 3 ವಿಧದ ತ್ರಿಭುಜಗಳಾಗಿ ನಾವು ಅದನ್ನ ವಿಂಗಡಿಸ್ತೀವಿ. ಸೊ ಮೊದಲು ನಾವೀಗ ಬೇಸ್ಡ್ ಆನ್ ಸೈಡ್ಸ್ ನೋಡೋದಾದ್ರೆ, ಮೊದಲನೇ ಟೈಪ್ ಆಫ್ ಟ್ರಯಾಂಗಲ್ ಯಾವುದು ಅಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ. ಬೇಸ್ಡ್ ಆನ್ ಸೈಡ್ಸ್ ನೋಡೋಣ ಈಗ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹೆಸರೇ ಹೇಳ್ತಿದೆ, ಈಕ್ವಿಲ್ಯಾಟರಲ್ ಅಂತ. 2 ಪದ ಇದೆ ಇದರಲ್ಲಿ, ಈಕ್ವಿ, ಇನ್ನೊಂದು ಲ್ಯಾಟ್ರಲ್ ಅಂತ. ಈಕ್ವಿ ಅಂದ್ರೇನು, ಈಕ್ವಲ್ ಅಂತ, ಸಮ ಅಂತ. ಲ್ಯಾಟ್ರಲ್ ಅಂದ್ರೆ ಸೈಡ್ ಅಂತ. ಸೊ ಸಮ ಬಾಹು, ಸೈಡ್ ಅಂದ್ರೆ ನಾವು ಕನ್ನಡದಲ್ಲಿ ಬಾಹು ಅಂತ ಕರಿತೀವಿ. ಸೊ ಇದನ್ನ ನಾವು ಸಮಬಾಹು ತ್ರಿಭುಜ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಹೆಸರೇ ಹೇಳ್ತಿದೆ, ತುಂಬಾ ಸುಲಭ. ಸಮಬಾಹು, ಎಲ್ಲಾ ಬಾಹುಗಳು ಏನಾಗಿರ್ತವೆ, ಒಂದೇ ಸಮನಾಗಿ ಇರ್ತವೆ. ಆ ಉದ್ದದಲ್ಲಿ ಎಲ್ಲವೂ ಒಂದೇ. ಫಾರ್ ಎಕ್ಸಾಂಪಲ್, ಈಗ ಇದನ್ನ ನಾನು 5 ಸೆಂಟಿಮೀಟರ್ ಅಂತ ತಗೊಂಡ್ರೆ, ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇದ್ರೆ, ಅಂದ್ರೆ ಒಂದು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಅಳತೆಯಲ್ಲಿ ಒಂದೇ ಸಮನಾಗಿದ್ರೆ ಅಂತ ಒಂದು ತ್ರಿಭುಜನ ನಾವು ಏನಂತ ಕರಿಬಹುದು, ಸಮಬಾಹು ತ್ರಿಭುಜ ಅಥವಾ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇಫ್ ಆಲ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ಸ್ ಆರ್ ಈಕ್ವಲ್, ದೆನ್ ದ ಟೈಪ್ ಆಫ್ ಟ್ರಯಾಂಗಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಎರಡನೇ ವಿಧವಾದ ಟ್ರಯಾಂಗಲ್ ಬೇಸ್ಡ್ ಆನ್ ಸೈಡ್ ನೋಡೋದಾದ್ರೆ, ಸೊ ಇದು ಐಸೋಸಿಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ನೀವು ಈ ಚಿತ್ರ ನೋಡಿದ ತಕ್ಷಣ ಹೇಳ್ಬೋದು ಐಸೋಸಿಲಸ್ ಟ್ರಯಾಂಗಲ್ ಅಂದ್ರೆ ಏನು ಅಂತ. ಸೊ ಇದನ್ನ ನಾವು ಕನ್ನಡದಲ್ಲಿ ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಐ ಥಿಂಕ್ ಈ ಕನ್ನಡ ವರ್ಡ್ ನೋಡಿದ್ರೆ ನಾವು ಸುಲಭವಾಗಿ ಇದು ಈ ತ್ರಿಭುಜದ ಗುಣಲಕ್ಷಣ ಹೇಳ್ಬೋದು. ಸಮ ದ್ವಿಬಾಹು, ದ್ವಿಬಾಹು ಅಂದ್ರೆ 2, ದ್ವಿ ಅಂದ್ರೆ 2, ಅಂದ್ರೆ 2 ಬಾಹುಗಳು, ಯಾವ್ದಾದ್ರು 2 ಬಾಹುಗಳು ಸಮವಾಗಿದ್ರೆ, ಒಂದು ತ್ರಿಭುಜದಲ್ಲಿ ಯಾವ್ದಾದ್ರು 2 ಬಾಹುಗಳು ಸಮವಾಗಿದ್ರೆ ಅದನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಥವಾ ಐಸೋಸಿಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಈಗ ಚಿತ್ರ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಈ 2, ಫಾರ್ ಎಕ್ಸಾಂಪಲ್ ಇದಕ್ಕೆ ABC ಅಂತ ನೇಮ್ ಮಾಡಿದ್ರೆ, ಇದ್ರಲ್ಲಿ ಯಾವ್ಯಾವ 2 ಸೈಡ್ ಸಮವಾಗಿದೆ, ಸೈಡ್ AB ಇಸ್ ಈಕ್ವಲ್ ಟು ಸೈಡ್ AC. ಸೊ BC ಸಮವಾಗಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ತರ ನಾವು ತ್ರಿಭುಜಗಳನ್ನ ನೋಡಿದ್ರೆ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಕರಿಬಹುದು. ನೆಕ್ಸ್ಟ್ ಮೂರನೇ ಟೈಪ್ ಆಫ್ ಟ್ರಯಾಂಗಲ್ ಯಾವುದು ಬೇಸ್ಡ್ ಆನ್ ಸೈಡ್ಸ್ ಯಾವುದು ಅಂತಂದ್ರೆ ಸ್ಕ್ಯಾಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಈಗ 2 ಟ್ರಯಾಂಗಲ್ ಆಯ್ತು. ಸೊ ಸಮಬಾಹು, ಇನ್ನೊಂದು ಸಮ ದ್ವಿಬಾಹು ತ್ರಿಭುಜ. ಸ್ಕೇಲಿನ್ ಟ್ರಯಾಂಗಲ್ ಅಂದ್ರೆ ಏನು ಅಂದ್ರೆ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅಸಮ ಹೆಸರೇ ಹೇಳ್ತಿದೆ. ಅಸಮ ಅಂದ್ರೆ ಏನು, ಯಾವುದೇ ಬಾಹುಗಳು
ಸಮವಾಗಿರಲ್ಲ. ಅಂದ್ರೆ ಒಂದು ತ್ರಿಭುಜದ ಎಲ್ಲಾ ಬಾಹುಗಳ ಅಳತೆಗಳು ಬೇರೆ ಬೇರೆ ತರ ಇದ್ರೆ ನಾವು ಅಂತ ತ್ರಿಭುಜನ ನಾವು ಸ್ಕ್ಯಾಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು 5 ಸೆಂಟಿಮೀಟರ್ ಇತ್ತು. ಇನ್ನೊಂದು ಸೈಡು ಇದೊಂದು 8 ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಳ್ಳಿ. ಇದೊಂದು 7 ಸೆಂಟಿಮೀಟರ್ ಇತ್ತು. ಸೊ ಈಗ ಈ ಒಂದು ತ್ರಿಭುಜನ ನಾವು ನೋಡೋದಾದ್ರೆ ಮೂರೂ ಬಾಹುಗಳು ಬೇರೆ ಬೇರೆ ಅಳತೆ ಹೊಂದಿವೆ. ಸೊ ಇಂಥ ಟ್ರಯಾಂಗಲ್ ನಾವು ಅಸಮಬಾಹು ತ್ರಿಭುಜ ಅಂತ ಕರಿಬಹುದು. ಅಂದ್ರೆ ಏನು, ಸ್ಕ್ಯಾಲಿನ್ ಟ್ರಯಾಂಗಲ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಮುಂದೆ ಹೋಗೋಣ. ಸೊ ಈಗ ನಾನು ಅವಾಗಲೇ ಹೇಳಿದೆ ಎರಡು ವಿಧಗಳ, ಒಂದು ಬೇಸ್ಡ್ ಆನ್ ಸೈಡ್ಸ್ ಅಂದ್ರೆ ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಬೇಸ್ಡ್ ಆನ್ ಆಂಗಲ್ಸ್ ಕೋನಗಳ ಆಧಾರಿತವಾಗಿ ನಾವು ಮತ್ತೆ ತ್ರಿಭುಜಗಳನ್ನ 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಯಾವುದು, ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್. ಹೆಸ್ರೇ ಹೇಳ್ತಿದೆ, ನಮ್ಗೆ ಗೊತ್ತು ಅಕ್ಯೂಟ್ ಆಂಗಲ್ ಅಂದ್ರೆ ಏನು ಅಂತ. ಏನು ಅಕ್ಯೂಟ್ ಆಂಗಲ್ ಅಂತಂದ್ರೆ ಲಘು ಕೋನ. ಅಂದ್ರೆ ಸೊ ತ್ರಿಭುಜದ ಒಳಕೋನಗಳು 90 ಡಿಗ್ರಿಗಿಂತ 0 ಡಿಗ್ರಿಗಿಂತ ಜಾಸ್ತಿ, 90 ಡಿಗ್ರಿಗಿಂತ ಕಡಿಮೆ ಇದ್ದ ಕೋನಗಳನ್ನ ನಾವು ಅಕ್ಯೂಟ್ ಆಂಗಲ್ ಅಥವಾ ಲಘು ಕೋನ ಅಂತ ಕರಿತೀವಿ. ಸೊ ಆ ಮೂರು ಕೋನಗಳು ನಮಗೆ ಲೆಸ್ ದ್ಯಾನ್ 90 ಡಿಗ್ರಿ ಇದ್ರೆ, ಮೋರ್ ದ್ಯಾನ್ 0 ಡಿಗ್ರಿ ಲೆಸ್ ದ್ಯಾನ್ 90 ಡಿಗ್ರಿ ಒಳಗಡೆ ಬಂದ್ರೆ ಅವಾಗ ನಾವು ಅಂತ ಒಂದು ಟ್ರಯಾಂಗಲ್ ನಾವು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಲಘು ಕೋನ ತ್ರಿಭುಜ ಅಂತ ಕರಿಬಹುದು. ಲಘು ಕೋನ ತ್ರಿಭುಜ ಕರಿಬಹುದು. ಸೊ ಇಲ್ಲಿ ಮೂರು ಆಂಗಲ್ಸ್ ಗಳು ನಮ್ಗೆ 90 ಡಿಗ್ರಿಗಿಂತ ಕಡಿಮೆ ಇರ್ತವೆ. ಇದ್ರಲ್ಲಿ ಎರಡನೇದು ಬೇಸ್ಡ್ ಆನ್ ಆಂಗಲ್ಸ್ ನಾವು ಎರಡನೇ ಟ್ರಯಾಂಗಲ್ ನೋಡೋದಾದ್ರೆ ಇದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ರೈಟ್ ಆಂಗಲ್ ಟ್ರಯಾಂಗಲ್ ಚಿತ್ರ ನೋಡಿದ್ರೆ ನಮ್ಗೆ ಒಂದು ಗೊತ್ತಾಗ್ಬೋದು. ಇದರಲ್ಲಿ ಯಾವ್ದಾದ್ರು ಒಂದು ಕೋನ, ತ್ರಿಭುಜದಲ್ಲಿ ಮೂರು ಕೋನಗಳಲ್ಲಿ ಅದ್ರ ಒಂದು ಕೋನ 90 ಡಿಗ್ರಿಗೆ ಸಮವಾಗಿರುತ್ತೆ. ಸೊ ಅಂತ ಒಂದು ತ್ರಿಭುಜನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಇನ್ನು ಉಳಿದ ಎರಡು ಆಂಗಲ್ ಏನಾಗಿರ್ತವೆ ಅಂದ್ರೆ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಒಂದು ವಿಶೇಷ ಏನು ಅಂದ್ರೆ ಯಾವುದೇ ಟ್ರಯಾಂಗಲ್ ತಗೊಂಡ್ರೆ ನೀವು ಎರಡು ಅಕ್ಯೂಟ್ ಆಂಗಲ್ ಇದ್ದೇ ಇರುತ್ತೆ. ಸೊ ಮೂರನೇ ಟ್ರಯಾಂಗಲ್ ಯಾವುದು ಬೇಸ್ಡ್ ಆನ್ ಆಂಗಲ್ಸ್ ಅಂತಂದ್ರೆ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಟ್ರಯಾಂಗಲ್ ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ಅಂದ್ರೇನು ಅಥವಾ ಅಬ್ಟ್ಯೂಸ್ ಆಂಗಲ್ ಅಂದ್ರೇನು, ಆಂಗಲ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಅಂದ್ರೆ ಯಾವುದೇ ಒಂದು ಟ್ರಯಾಂಗಲ್ ಅನ್ನು ತಗೊಂಡು ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ಡ್ರಾ ಮಾಡೋಣ. ಇದರಲ್ಲಿ ಯಾವ್ದಾದ್ರು ಒಂದು ಕೋನ, ಮೂರು ಕೋನಗಳ ಒಳ ಕೋನಗಳು ಯಾವ್ದಾದ್ರು ಒಂದು ಕೋನ 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು 110 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಹಿಂಗಿದ್ರೆ ಇಂಥ ತ್ರಿಭುಜಗಳನ್ನ ನಾವು ವಿಶಾಲ ಕೋನ ತ್ರಿಭುಜಗಳು ಅಥವಾ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಮಕ್ಕಳ, ಇವತ್ತಿಗೆ ನಾವು ಇಷ್ಟೊಂದು ತ್ರಿಭುಜಗಳ ಬಗ್ಗೆ ಇಷ್ಟು ತಿಳ್ಕೊಂಡಿದೀವಿ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕ್ವಾಡ್ರಿಲ್ಯಾಟರಲ್ಸ್ ಬಗ್ಗೆ ತಿಳ್ಕೊತೀವಿ. ಥ್ಯಾಂಕ್ ಯು.